ರಾಜ್ಯ ಕೈಪಾಳ್ಯದಲ್ಲಿ ಸಿಎಲ್ಪಿ ಸಭೆಯದ್ದೇ ಅದರಲ್ಲೂ ಗ್ಯಾರಂಟಿಗಳದ್ದೇ ಸದ್ದು. ಬೆಳಗಾವಿ ಖಾಸಗಿ ಹೋಟೆಲ್ನಲ್ಲಿ ನಿನ್ನೆ ಸಭೆ ನಡೆದಿತ್ತು. ಕರ್ನಾಟಕ ನ್ಯೂಸ್ ಬೀಟ್ನಲ್ಲಿ ಸಿಎಲ್ಪಿ ಸಭೆಯ ಇನ್ಸೈಡ್ ಸ್ಟೋರಿಯನ್ನ ಕೊಡ್ತಾ ಹೋಗ್ತೀವಿ. ಕೈ ಸಿಎಲ್ಪಿ ಸಭೆಯಲ್ಲಿ ಗ್ಯಾರಂಟಿಯದ್ದೇ ಸದ್ದು. ಮೂರನೇ ದಿನಕ್ಕೆ ಬೆಳಗಾವಿ ಅಧಿವೇಶನ, ಚಳಿಗಾಲದ ಅಧಿವೇಶನ ಕಾಲಿಟ್ಟಿದೆ. ನಿನ್ನೆ ಖಾಸಗಿ ಹೋಟೆಲ್ನಲ್ಲಿ ಸಭೆ ನಡೆಯಿತು, ಸಿಎಲ್ಪಿ ಸಭೆ. ಕರ್ನಾಟಕ ನ್ಯೂಸ್ ಬೀಟ್ನಲ್ಲಿ ಸಿಎಲ್ಪಿ ಸಭೆಯ ಇನ್ಸೈಡ್ ಸ್ಟೋರಿ ಇದೆ. ಕರ್ನಾಟಕ ನ್ಯೂಸ್ ಬೀಟ್ನಲ್ಲಿ ಸಿಎಲ್ಪಿ ಡೀಟೇಲ್ಸ್ ನೀಡ್ತಾ ಹೋಗ್ತೀವಿ. ಇಲ್ಲಿದೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಯ ಹೈಲೈಟ್ಸ್. ಗ್ಯಾರಂಟಿ ಯೋಜನೆಗಳ ಬಗ್ಗೆ ಸ್ವಪಕ್ಷೀಯರ ಅಪಸ್ವರ ಕೇಳಿಬಂದಿದೆ. ಸಭೆಯಲ್ಲಿ ಶಾಸಕರು ಬೇಸರ ಹೊರಹಾಕಿದ ಮಾಹಿತಿ ಕೆಎನ್ಬಿ ನ್ಯೂಸ್ಗೆ ಲಭ್ಯವಾಗಿದೆ. ಈಗಾಗಲೇ ಚಳಿಗಾಲದ ಅಧಿವೇಶನ ಮೂರನೇ ದಿನ ಕಾಲಿಟ್ಟಿದೆ. ಇದರ ಮಧ್ಯದಲ್ಲಿ ನಿನ್ನೆ ಸಂಜೆ 7 ಗಂಟೆಗೆ ಖಾಸಗಿ ಹೋಟೆಲ್ನಲ್ಲಿ ಕಾಂಗ್ರೆಸ್ನ ನಾಯಕರು, ಎಂಎಲ್ಎಗಳು ಸೇರಿದಂತೆ ಕೆಲವೊಂದಷ್ಟು ಮೀಟಿಂಗ್ಗಳನ್ನು ಮಾಡಲಾಯಿತು. ಯಾವ ವಿಚಾರಕ್ಕೆ ಅಂತ ಹೇಳಿದರೆ, ರಾಜ್ಯದಲ್ಲಿ ಆಗ್ತಿರುವ ಪ್ರತಿಭಟನೆಯನ್ನ ಪ್ರತಿಪಕ್ಷಗಳು ಬೊಟ್ಟು ಮಾಡೋದ್ರ ಮೂಲಕ ಸರ್ಕಾರವನ್ನ ಹೆಣೆಯೋದಕ್ಕೆ ಪ್ರಯತ್ನ ಮಾಡಿದ್ರೆ ಯಾವ ರೀತಿ ನಾವು ಅದಕ್ಕೆ ಸಮರ್ಥನೆಯನ್ನ ನೀಡಬೇಕು ಅನ್ನೋದನ್ನ ಕುರಿತು ನಿನ್ನೆ ಖಾಸಗಿ ಸಭೆಯಲ್ಲಿ ಅಥವಾ ಖಾಸಗಿ ಹೋಟೆಲ್ನಲ್ಲಿ ಸಭೆಯನ್ನ ನಡೆಸಿದ್ರು. ಇಲ್ಲಿ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಸ್ವಪಕ್ಷೀಯರೇ ಅಪಸ್ವರವನ್ನು ಎತ್ತಿದ್ದಾರೆ. ಅಂದ್ರೆ ಗ್ಯಾರಂಟಿ ಯೋಜನೆಗಳಿಂದ ಸರ್ಕಾರ ಆಗಾಗ ಟೀಕೆ ಟಿಪ್ಪಣಿಗಳಿಗೆ ಗುರಿಯಾಗ್ತಾ ಇದೆ. ಹಾಗಾಗಿ ಅಭಿವೃದ್ಧಿಯ ಪಥದಲ್ಲಿ ಸಾಗಬೇಕು ಅನ್ನುವಂಥ ಚರ್ಚೆ ಆಗಿದೆ. ಇದು ಕರ್ನಾಟಕ ನ್ಯೂಸ್ ಬೀಟ್ಗೆ ಸಿಕ್ಕಿರುವಂಥ ಇನ್ಸೈಡ್ ಸುದ್ದಿ. ಜೊತೆಗೆ ಡಿಸೆಂಬರ್ನಲ್ಲಿ ನಡೀತಾ ಇದ್ದಂಥ ಇಷ್ಟು ವರ್ಷಗಳ ಅಧಿವೇಶನವನ್ನು ಜೂನ್ನಲ್ಲಿ ಮಾಡಬೇಕು ಅಂತ ಸಿಎಂ ಸಿದ್ದರಾಮಯ್ಯ ಅವರು ಪ್ರಸ್ತಾಪ ಮಾಡಿರೋದಾಗೂ ಕೂಡ ಹೇಳಲಾಗಿದೆ. ಇನ್ನು ಬಿಜೆಪಿ ಸೇರಿದಂತೆ ಸುಮಾರು ಸಂಘಟನೆಗಳು ಸರ್ಕಾರವನ್ನ ಮುತ್ತಿಕ್ಕೋದಕ್ಕೆ, ಸದನವನ್ನ ಮುತ್ತಿಗೆ ಹಾಕೋದಕ್ಕೆ ಪ್ರಿಪೇರ್ ಆಗ್ತಿದಾರಲ್ಲ, ಅದಕ್ಕೆ ನಾವು ಯಾವ ರೀತಿ ಸಮರ್ಥನೆಯನ್ನ ಮಾಡಬೇಕು. ಹೀಗಾಗಿ ನಿನ್ನೆ ನಡೆದ ಶಾಸಕಾಂಗ ಪಕ್ಷ ಸಭೆಯಲ್ಲಿ 138 ಶಾಸಕರ ಪೈಕಿ 115 ಮಂದಿ ಹಾಗೆ 37 ಮಂದಿ ಪರಿಷತ್ ಸದಸ್ಯರ ಪೈಕಿ 33 ಮಂದಿ ಭಾಗವಹಿಸಿ ಕೆಲವೊಂದಷ್ಟು ಮಹತ್ವದ ಡಿಸಿಷನ್ ಅನ್ನ ತೆಗೆದುಕೊಂಡ್ರು. ಸರ್ಕಾರದ ಗ್ಯಾರಂಟಿಗೆ ಬಹುತೇಕ ಕೈ ಶಾಸಕರು ಅಸಮಾಧಾನವನ್ನ ವ್ಯಕ್ತಪಡಿಸಿರೋದು ಗೊತ್ತಾಗ್ತಿದೆ. ಗ್ಯಾರಂಟಿಯ ಜೊತೆಗೆ ನಮಗೆ ಅಭಿವೃದ್ಧಿ ಮಾಡಬೇಕು, ಕ್ಷೇತ್ರದಲ್ಲಿ ಅನುದಾನ ನೀಡಿ ಅಂತ ಕೇಳ್ಕೊಂಡಿದ್ದಾರಂತೆ. ಗ್ಯಾರಂಟಿ ನಂಬ್ಕೊಂಡಿದ್ರೆ ಆಗೋದಿಲ್ಲ ಅಂತ ಅಪಸ್ವರ ಹೊರಹಾಕಿದ್ದಾರೆ. ಯೋಜನೆಗಳಿಂದ ಚುನಾವಣೆಯನ್ನ ಎದುರಿಸೋದಕ್ಕೆ ಸಾಧ್ಯನೇ ಇಲ್ಲ, ಅಭಿವೃದ್ಧಿ ಯೋಜನೆಗಳನ್ನ ಕೊಡಿ ಅಂತ ಅಭಿಪ್ರಾಯವನ್ನ ಹೊರಹಾಕಿದ್ದಾರೆ. ಸಭೆಯಲ್ಲಿ ಒಕ್ಕುರುಲಿನಿಂದ ಕೈ ಶಾಸಕರು ಅಭಿಪ್ರಾಯವನ್ನ ಹೊರಹಾಕಿದ್ದಾರೆ. ದೇವಸ್ಥಾನ, ಸಭಾಭವನ ನಿರ್ಮಾಣ, ರಸ್ತೆ ಅಭಿವೃದ್ಧಿ ಹೀಗೆ ಕಾರ್ಯಕ್ರಮಗಳಿಗೆ ನೆರವಿಗೆ ನಿಲ್ಲಬೇಕು ಅಂತ ಅಭಿಪ್ರಾಯ ಹೊರಹಾಕಿದ್ದಾರೆ. ಸಭೆಯಲ್ಲಿ ಸರ್ಕಾರಕ್ಕೆ ಶಾಸಕರು ಆಗ್ರಹಿಸಿದ್ದಾರೆ ಅನ್ನುವ ಮಾಹಿತಿ ಲಭ್ಯವಾಗಿದೆ. ಎಲ್ಲೋ ಒಂದು ಕಡೆ ಇದೇ ಸತ್ಯವಾಗಿದ್ರೆ ಅದು ಖಂಡಿತವಾಗ್ಲೂ ಉತ್ತಮವಾದಂತಹ ಡಿಸಿಷನ್. ಯಾಕಂತ ಹೇಳಿದ್ರೆ ಈಗಾಗಲೇ ಅಭಿವೃದ್ಧಿ ಕುಂಠಿತವಾಗ್ತಾ ಇದೆ. ಅದಕ್ಕೆ ಸಾಕ್ಷ್ಯ ಉದಾಹರಣೆ, ಬಹಳ ಫ್ರೆಶ್ ಆಗಿ ಉದಾಹರಣೆ ಕೊಡಬಹುದು ಅಂತ ಹೇಳಿದ್ರೆ, ಬೆಂಗಳೂರಿನಲ್ಲಿದ್ದಂತಹ ರಸ್ತೆ ಡಾಂಬರೀಕರಣ ಆಗದೆ ರಾಷ್ಟ್ರ ಮಟ್ಟದಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆಗೆ ಗುರಿಯಾಗಿದ್ದು. ಹಾಗಾಗಿ ಮುಂದಿನ ದಿನದಲ್ಲಿ ಎಲೆಕ್ಷನ್ಗೆ ವೋಟ್ ಹಾಕಿ ಮುಂದಿನ ಬರುವಂಥ ಎಲೆಕ್ಷನ್ ದಿನಗಳನ್ನು ನೆನಪಿಸ್ಕೊಂಡು ಮತಯಾಚನೆ ಮಾಡೋದಕ್ಕೆ ಮುಖ ತೋರೋದಕ್ಕಾಗೋದಿಲ್ಲ ಅಂತ ಈ ಹಿಂದೆ ಕೂಡ ಶಾಸಕರು ತಮ್ಮ ಅಳಲನ್ನು ತೋಡ್ಕೊಂಡಿದ್ರು. ಸೇಮ್ ಆಸ್ ಇಟ್ ಈಸ್ ಅದೇ ರೀತಿ ನಿನ್ನೆ ನಡೆದ ಸಿಎಲ್ಪಿ ಸಭೆಯಲ್ಲೂ ಕೂಡ ಅಭಿವೃದ್ಧಿಯ ಪಥದಲ್ಲಿ ಅಭಿವೃದ್ಧಿ ಯೋಜನೆಗಳನ್ನು ಮುಂದಿಟ್ಕೊಂಡು ನಾವು ಕೆಲವೊಂದಷ್ಟು ಯೋಜನೆಗಳನ್ನು ರೂಪುರೇಷೆಗಳನ್ನು ಸಿದ್ಧಪಡಿಸ್ಕೊಳ್ಬೇಕು. ಯಾಕಂದರೆ ಗ್ಯಾರಂಟಿ ಯೋಜನೆಗಳು ಪಂಚ ಯೋಜನೆಗಳನ್ನು ಕೊಟ್ಟರು, ಅದರಲ್ಲಿ ಯುವ ನಿಧಿ ಕೆಲವೊಂದಷ್ಟು ಯೋಜನೆಗಳು ಕಾಲು ಮುರ್ಕೊಂಡು ಮೂಲೆಯಲ್ಲಿ ಬಿದ್ದಿದ್ದಾಗಿದೆ. ಕೇವಲ ಶಕ್ತಿ ಯೋಜನೆ ಮಾತ್ರ, ಹಾಗೆ ಗೃಹಲಕ್ಷ್ಮಿ ಯೋಜನೆ, ಗೃಹ ಜ್ಯೋತಿ ಯೋಜನೆಗಳು ಮಾತ್ರ ಸಕ್ಸಸ್ಫುಲಿ ಆಗ್ತಾ ಇರೋದು. 2 ಯೋಜನೆಗಳು ಅಷ್ಟಕ್ಕಷ್ಟೇ ಅನ್ನೋದು ಕೂಡ ಎಲ್ಲರಿಗೂ ಗೊತ್ತಿದೆ. ಜೊತೆಗೆ ಕೆಲವೊಂದಷ್ಟು ಅಪಸ್ವರಗಳು ಕೂಡ ಕೇಳಿ ಬರ್ತಾ ಇದೆ. ಹಾಗಾಗಿ ಅಭಿವೃದ್ಧಿಯ ಪಥದಲ್ಲಿ ಸಾಗುವಂತಹ ಯೋಜನೆಗಳಿದ್ರೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಅಂತ. ಅದ್ರ ಜೊತೆಗೆ ಈಗಾಗಲೇ ಪ್ರತಿಭಟನೆ ಮಾಡೋದಕ್ಕೆ ಪ್ರತಿಪಕ್ಷಗಳು ಕೂಡ ಸಜ್ಜಾಗಿರೋದ್ರಿಂದ ಬಿಜೆಪಿ ನಾಯಕರಿಗೆ ಯಾವ ರೀತಿ ನಾವು ಕಟ್ಟಿ ಹಾಕಬೇಕು, ಸಮರ್ಥನೆಯನ್ನ ಮಾಡ್ಕೊಳ್ಬೇಕು, ಕೇಂದ್ರ ಸರ್ಕಾರವನ್ನ ಬೊಟ್ಟು ಮಾಡಬೇಕು, ಇದರ ಬಗ್ಗೆ ಕೂಡ ಚರ್ಚೆ ಆಗಿರೋದು ಗೊತ್ತಾಗ್ತಾ ಇದೆ. ಮಾಲೂರು ಶಾಸಕ ನಂಜೇಗೌಡರು ಕೂಡ ಅಸಮಾಧಾನವನ್ನ ಸಭೆಯಲ್ಲಿ ಹೊರಹಾಕಿದ್ದಾರೆ. ನೀವು ಅನೌನ್ಸ್ ಮಾಡಿದ ಅನುದಾನ ಸರಿಯಾಗಿ ಬಂದಿಲ್ಲ ಅಂತ ಹೇಳಿದ್ದಾರೆ. ಇನ್ನು ಆಫೀಸರ್ಸ್ ಯಾರು ಕೂಡ ಮಾತು ಕೇಳ್ತಾ ಇಲ್ಲ. ಇನ್ನು ಗ್ಯಾರಂಟಿ ಒಂದೇ ಸಾಕಾಗೋದಿಲ್ಲ ಅಭಿವೃದ್ಧಿಗೆ, ಅಸಮಾಧಾನವನ್ನ ಹೊರಹಾಕಿದ್ದಾರೆ ಕೈ ಶಾಸಕ ನಂಜೇಗೌಡ.
ನಂಜೇಗೌಡರ ಮಾತಿಗೆ ಅಪ್ಪಾಜಿ ನಾಡಗೌಡ ಕೂಡ ಧ್ವನಿಗೂಡಿಸಿದ್ದಾರೆ. ಅಧಿಕಾರಿಗಳು ನಮ್ಮ ಮಾತಿಗೆ ಹೆದರ್ಕೊಳ್ತಾ ಇಲ್ಲ, ಯಾವುದೇ ಅರ್ಜಿಯನ್ನ ಕಳಿಸಿದ್ರು ಕೂಡ ವಾಪಸ್ ಕಳಿಸ್ತಾರೆ. ಶಾಸಕರ ಕಡತ ಪೆಂಡಿಂಗ್ ಇದೆ, ಕೆಲವೊಂದಷ್ಟು ಡಾಕ್ಯುಮೆಂಟ್ಸ್ ಪೆಂಡಿಂಗ್ ಇದೆ ಅಂತ ಬೇಸರವನ್ನ ಹೊರ ಹಾಕಿದ್ದಾರೆ. ಇನ್ನು ಕೈ ಶಾಸಕರು ಅವರವರೇ ತಮ್ಮ ಅಸಮಾಧಾನವನ್ನು ಹೊರಹಾಕಿದ್ದಾರೆ ಸ್ವಪಕ್ಷದಲ್ಲಿ ಇದ್ಕೊಂಡು. ಈ ಹಿಂದೆ ಕೂಡ ನಾಡಗೌಡರು ಕೂಡ ತಮ್ಮ ಬೇಸರವನ್ನ ಹೊರಹಾಕಿದ್ರು. ಈಗ CLP ಸಭೆಯಲ್ಲೂ ಕೂಡ ಅನೌನ್ಸ್ ಮಾಡಿದ ಹಾಗೆ ಅನುದಾನ ಸರಿಯಾಗಿ ಬಂದಿಲ್ಲ. ಪ್ರತಿ ಕ್ಷೇತ್ರಗಳಿಗೂ ಕೂಡ ಪ್ರತಿ ವರ್ಷವೂ ಅಭಿವೃದ್ಧಿಯನ್ನ ಮುಂದಿಟ್ಕೊಂಡು ಬಜೆಟ್ ಮಂಡನೆಯಾದಾಗ ಇಂತಿಷ್ಟು ಹಣವನ್ನ ಮಂಜೂರು ಮಾಡ್ತಾರೆ. ಅದರಲ್ಲಿ ಮುಖ್ಯವಾಗಿ BJP ನಾಯಕರಿಗೆ ಸರಿಯಾದ ಅನುದಾನ ಸಿಗ್ತಿಲ್ಲ, ಕಾಂಗ್ರೆಸ್ ನಾಯಕರಿಗೆ ಅದರಲ್ಲೂ ಕೂಡ ಶಾಸಕರಿಗೆ ಹೆಚ್ಚಿನ ಅನುದಾನ ಸಿಗ್ತಿದೆ ಅನ್ನುವಂತಹ ಕೆಲವೊಂದಷ್ಟು ಬೇಸರ ಇದೆ. ಇದ್ರ ಮಧ್ಯದಲ್ಲಿ ಅರ್ಜಿಯನ್ನು ಕೂಡ ಅಧಿಕಾರಿಗಳು ಸ್ವೀಕರಿಸದೆ ವಾಪಸ್ ಕಳಿಸ್ತಾ ಇದ್ದಾರೆ. ಕೆಲವೊಂದಷ್ಟು ಶಾಸಕರ ಕಡತಗಳು ಪೆಂಡಿಂಗ್ ಇದೆ ಅಂತ ಬೇಸರವನ್ನ ಹೊರಹಾಕಿದ್ದಾರೆ.